ಪ್ರಕರಣ ಶಿಕ್ಷಕ ಕ್ಷೇತ್ರದ ಮೇಲೆ ಪರಿಣಾಮ ಅಥವಾ ಪ್ರಭಾವ ಬೀರಬಹುದು? ಯಾಕಂದ್ರೆ ಇದು ಪ್ರಬುದ್ಧ ಮಹಿಳೆಯರು ಕೂಡ ಇದೆ ಸರ್. ಅದು ನೋಡಿ, ನಾನು ಮೊನ್ನೆಲೇ ಹೇಳಿದೆ ಈ ವಿಚಾರ ನಾನು ಚರ್ಚೆ ಮಾಡಲ್ಲ ಅಂತ. ಯಾಕೆ ಅಂದರೆ ವಾಟ್ಸಪ್ಪು ಇವೆಲ್ಲ ನೋಡಿದಾಗ ಸೊ ಜೈ ಜನತಾದಳ, ಜೈ ಕುಮಾರಣ್ಣ, ಜೈ ರೇವಣ್ಣ, ಜೈ ಪ್ರಜ್ವಲ್ ಅಂತ ಹೇಳೋವಂಥ ವಿಚಾರನ ನಾವು ನೋಡಿದಾಗ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯನಾ? ಸೊ ಅದರಿಂದ ಸೊ ಆ ವಿಚಾರ ನನಗಂತೂ ಅದ್ರ ಬಗ್ಗೆ ಮಾತಾಡಬೇಕು, ಅವರ ಇದಕ್ಕೆ ರಿಯಾಕ್ಷನ್ ಕೊಡಬೇಕು ಅಂತೇಳಿ ಅನಿಸಲ್ಲ. ಮತ್ತು ಅತ್ಯಂತ ಸಮಾಜದ ಒಂದು ತಲೆಬಗ್ಸುವಂಥ ವಿಚಾರ ಅಂತೇಳಿ ಎಲ್ಲರೂ ಹೇಳ್ತಾರೆ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲ ಮಾತಾಡ್ತಾರೆ. ಅದನ್ನು ಎಲ್ಲವೂ ಥರದ್ದು ನಡೆದಿದೆ. ಬಟ್ ಶಿಕ್ಷಕರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ. ಮಹಿಳೆಯರಿಗೆ ಅಷ್ಟೇ ಅಲ್ಲ ಇದು ಗೌರವ, ಪುರುಷರಿಗೂ ಅಷ್ಟೇ ಸರಿಸಮಾನವಾದಂಥ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ತನ್ನ ಕುಟುಂಬದ ವ್ಯವಸ್ಥೆನಲ್ಲಿ ಯಾವುದೋ ರೀತಿಯಲ್ಲಿ ಪ್ರಭಾವ ಬೀರಿ ಒಂದು ಹೆಣ್ಣುಮಗಳನ್ನ ಈ ಪರಿಸ್ಥಿತಿಗೆ ತಂದರೆ ಇಡೀ ಕುಟುಂಬ ಅಲ್ಲ, ಇಡೀ ಸರೌಂಡಿಂಗ್ಸ್ ಇರ್ಬೋದು, ಸಂಬಂಧ ಇರ್ಬೋದು, ಅನೇಕರ ಮೇಲೆ ಅದರ ಪರಿಣಾಮ ಬೀರುತ್ತೆ. ಸೊ ಅದರ ವಿಚಾರವನ್ನು ಕೋರ್ಟ್ ಇದೆ, SIT ಇದೆ, ನಾಳೆ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಬೇಲ್ಗೆ ಹಾಕಿದ್ದಾರೆ, ಬೇಲು ಚರ್ಚೆ ಆಗಿದೆ, ನಾಳೆ ಕಾಯ್ದಿರಿಸಿದ್ದಾರೆ. ಅದೆಲ್ಲ ಅದೇನು ಕಾನೂನುಬದ್ಧವಾಗಿದೆ ಅದು ನೋಡ್ತಾರೆ. ಏನಾಗುತ್ತೆ ಅಲ್ಟಿಮೇಟ್ ನೋಡ್ರಿ, ಈ ದೇಶದಲ್ಲಿ ನಾವು ಸಂವಿಧಾನದಲ್ಲಿ ಜುಡಿಷಿಯಲಿ ಅತ್ಯಂತ ಎತ್ತರವಾದಂಥ ಜಾಗ. ನಾವೆಲ್ಲರೂ ಸಹ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಗೌರವ ಕೊಡಲೇಬೇಕಾಗತ್ತೆ. ನ್ಯಾಯಾಲಯಗಳಲ್ಲಿ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗತ್ತೆ. ಈಗ ಬೇಲು ಸಿಗದೇ ಇಲ್ಲ ಇಂಥ 164 ಏನೋ ಸ್ಟೇಟ್ಮೆಂಟ್ ಮಾಡಿದ್ದ ಅಯ್ಯಮ್ಮ ಅಲ್ಲ, ಅದಕ್ಕೆ 164 ಅಲ್ಲ, 164 ಎನ್ಕ್ವೈರಿ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಸಾಧ್ಯನೇ ಇಲ್ಲ ಅಂತಿದ್ದಂಥದಕ್ಕೆ ತೀರ್ಪು ಸಿಕ್ತು ಅವ್ರಿಗೆ ಬೇಲು. ಈಗ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ನ್ಯಾಯಾಲಯಕ್ಕೆ. ಸೊ ಈಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ, ತನಿಖಾ ಸಂಸ್ಥೆ ಸೊ ವ್ಯವಸ್ಥಿತವಾಗಿ ಅವ್ರ ಮುಂದೆ ಇಡ್ಬೋದು. ಜನರ ತೀರ್ಮಾನ ಬೇರೆ, ಜನರಿಗೆ ತೀರ್ಮಾನ ತಗೊಂಡಿದ್ದಾರೆ. ಯಾರಿಗೆ ಏನು ಈಗ ಹೇಳಿದ್ರಲ್ಲ ಪ್ರಭಾವ ಬೀರುತ್ತೆ ಇಲ್ಲ ಅಂತ, ಅದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಇದೊಂದೇ ಚುನಾವಣೆ ಮೇಲಲ್ಲ, ಅನೇಕ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಏನೆಲ್ಲ ಜನ ಅದನ್ನು ತೀರ್ಮಾನ ತಗೋತಾರೆ ಅದು ಒಂದು ಕಡೆ. ಬಟ್ ನಮ್ಮ ಸರ್ಕಾರದ ಜವಾಬ್ದಾರಿ ತನಿಖೆ ನಿಷ್ಪಕ್ಷಪಾತವಾಗಿ ಭಾಳ ಗಂಭೀರವಾಗಿ ಎಫೆಕ್ಟಿವ್ ಆಗಿ ಆಗುತ್ತೆ. ನಮ್ಮ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ, ಯಾರು ಅದರ ಮೇಲಿದ್ದಾರೆ ಯಾರೂ ಶಿಕ್ಷೆಯಿಂದ ಹೊರಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಸೊ ಕೋರ್ಟ್ ಮುಂದೆ ಸಂಸ್ಥೆ ಏನು SIT ಇದೆ ಅದು ಸೊ ಪ್ರೆಸೆಂಟ್ ಮಾಡುತ್ತೆ, ತೀರ್ಮಾನ ಅಂತಿಮವಾಗಿ ಕೋರ್ಟಿಗೆ ಬಿಟ್ಟಿತ್ತು. ಅವ್ರು ಹೇಳಲೇಬೇಕಲ್ಲ, ಅವ್ರಿಗೆ ಏನಾದ್ರೂ ಯಾರ ಮೇಲಾರು ಅನುಮಾನವನ್ನು ಇಲ್ಲದೇ ಇರೋವಂಥದ್ದು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಯಾರ್ಯಾರಿದಾರ ಈಗ ಇರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನೇ ಯಾಳಿಸಿ ಬೈದಿರೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಏನೆಲ್ಲ ಕೆಟ್ಟದ್ದು ಮಾತಾಡಿದಾರೋ, RSS ಸಂಸ್ಥೆ ಬಗ್ಗೆನೂ ಮಾತಾಡಿದ್ದಾರೆ, BJP ಬಗ್ಗೆನೂ ಮಾತಾಡಿದ್ದಾರೆ, ಕಾಂಗ್ರೆಸ್ ಬಗ್ಗೆನೂ ಮಾತಾಡಿದ್ದಾರೆ. ಮತ್ತು ಅವರು ಯಾರನ್ನ ಅನುಮಾನಾಸ್ಪದವಾಗಿ ನೋಡಿಲ್ಲ ಅಂತ ಹೇಳಿದ್ರೆ ಅವಾಗ ಚರ್ಚೆ ಮಾಡೋಣ, ಬಿಟ್ಬಿಡಿ.